ಕೃತ್ಯಗಳ ವರದಿ ಬಹಿರಂಗಪಡಿಸದಂತೆ ಕಿರುಕುಳ ಆರೋಪ ಪ್ರಕರಣ ಸಂಬಂಧ ಡಿಎಚ್ಒ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ವಿಚಾರಣೆಗೆ ಡಿಸಿ ಆದೇಶಿಸಿದ್ದಾರೆ. ಎಡಿಸಿ ನೇತೃತ್ವದಲ್ಲಿ ವಿಚಾರಣೆಗೆ ಬೆಂಗಳೂರು ಗ್ರಾಮಾಂತರ ಡಿಸಿ ಆದೇಶಿಸಿದ್ದಾರೆ. ಡಿಸಿ ಆದೇಶ ಹಿನ್ನೆಲೆ ಎಡಿಸಿ ಇಬ್ಬರಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಜವನಗೊಂಡನಹಳ್ಳಿ ಚೆಕ್ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1.44 ಕೋಟಿ ಹಣವನ್ನ ಚುನಾವಣಾ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ. ಸಿಎಂಎಸ್ ಏಜೆನ್ಸಿಗೆ ಸೇರಿದ್ದು ಎಟಿಎಂ ಯಂತ್ರಗಳಿಗೆ ಭರ್ತಿ ಮಾಡಲು ಕೊಂಡೊಯ್ದಿದ್ರು ಎನ್ನಲಾಗಿದೆ. ಆದರೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಹಣ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಬಾನಂದಗಡ ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಕಾಡಾನೆಯು ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಿಂದ ನಾಡಿಗೆ ಬಂದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಭೇಟಿ ನೀಡಿದ್ರು. ಜಮೀನು ಮತ್ತು ಗ್ರಾಮದ ಮುಖ್ಯ ಓಣಿಯಲ್ಲಿ ಆನೆ ಓಡಾಡಿದೆ. ಹೋಳಿ ಹಬ್ಬವನ್ನ ಧಾರವಾಡದಲ್ಲಿ ವಿಭಿನ್ನವಾಗಿ ಆಚರಿಸಲಾಯಿತು. ಧಾರವಾಡದ ಮುಳಮುತ್ತಲ ಗ್ರಾಮದ ಕಾಮನ ಮೂರ್ತಿಯನ್ನ ಯಾರಾದರೂ ಕದ್ದೊಯ್ದ್ರೆ ಎಂಬ ಆತಂಕವಿದೆ. ಈ ಆತಂಕ ಎಷ್ಟು ವರ್ಷಗಳ ಹಳೆಯದ್ದಾಗಿದ್ದು ಇವತ್ತಿಗೂ ಗ್ರಾಮಸ್ಥರು ತಮ್ಮ ಮನೆಯಲ್ಲಿಯೇ ಆಯುಧ ಹಿಡಿದು ಪಹರೆ ನಡೆಸುತ್ತಾರೆ. ತೀವ್ರ ಬರಗಾಲಕ್ಕೆ ತುಂಗಭದ್ರಾ ನದಿ ಬರಿದಾಗಿದೆ. ನದಿಯನ್ನೇ ನಂಬಿರುವ ದಾವಣಗೆರೆ ಜಿಲ್ಲೆಯ ನ್ಯಾಮತಿ, ಹೊನ್ನಾಳಿ, ಹರಿಹರ ತಾಲೂಕಿನ ಜನ ನೀರಿಲ್ಲದೆ ಪರದಾಡುತ್ತಿದ್ದಾರೆ. 80ಕ್ಕೂ ಹೆಚ್ಚು ಹಳ್ಳಿಯ ಜನ ಮತ್ತು ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದ್ದು 5 ದಶಕಗಳ ಬಳಿಕ ಭೀಕರ ಬರ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಮಾರಿಕಾಂಬಾ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ರಾಜ್ಯದಲ್ಲಿ ಬರದ ಛಾಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆದರೆ ಬರದ ಮಧ್ಯೆಯೂ ಜನ ಜಾತ್ರೆಗೆ ಆಗಮಿಸುತ್ತಿದ್ದಾರೆ. ಬಿಸಿಲಿನ ಬೇಗೆಯನ್ನ ಲೆಕ್ಕಿಸದೆ ದೇವಿಯ ದರ್ಶನ ಪಡೆದಿದ್ದಾರೆ.